ನಾವು ನಿತ್ಯ ಉಪಯೋಗಿಸೋವಂಥ ಒಂದು ಪದ 33 ಕೋಟಿ ದೇವತೆಗಳು ಅಂತ. ಏನು ಈ 33 ಕೋಟಿ ದೇವತೆಗಳು? ಈಗ ಕೋಟಿ ಅನ್ನೋ ಶಬ್ದಕ್ಕೆ ಒಂದರ್ಥ ಅಂತೂ ನಮಗೆ ಗೊತ್ತಿದೆ. ಏನು, 100 ಲಕ್ಷ ಸಂಖ್ಯೆಗೆ ನಾವು ಕೋಟಿ ಅಂತ ಹೇಳ್ತೀವಿ. ಏಕಾದಶಕ, ಶತಕ ಇದೆಲ್ಲ ಹೇಳ್ತಾ ಬರ್ತಾ 1000, 10,000, ಲಕ್ಷ, ದಶಕೋಟಿ, ಶತಕೋಟಿ. ಈ ಶತಲಕ್ಷಕ್ಕೆ ನಾವು 1 ಕೋಟಿ ಅಂತ ಹೇಳ್ತೀವಿ. ಹೀಗೆಲ್ಲ ಹೇಳುವಾಗ ಆ ಕೋಟಿ ಅನ್ನೋದಕ್ಕೆ ಒಂದೇ ಒಂದು ಅರ್ಥದಲ್ಲಿ ಮಾತ್ರ ನಾವು ಬಳಸ್ತಾ ಇದ್ದೀವಿ ಅನ್ನೋದು ಸ್ಪಷ್ಟ ಆಗುತ್ತೆ. ಆದರೆ ಕೋಟಿ ಅಂದರೆ ಬೇರೆ ಬೇರೆ ಅರ್ಥಗಳಿದೆ. ಕೋಟಿ ಅಂದರೆ ಅನೇಕ ಅರ್ಥಗಳಿದೆ, 7-8 ಅರ್ಥಗಳಿದೆ. ಅದರಲ್ಲಿ ಒಂದು ವರ್ಗ ಅಂತ ಒಂದು ಅರ್ಥವೂ ಕೂಡ ಉಂಟು. ಈಗ ಉದಾಹರಣೆಗೆ ಪ್ರಜಾಕೋಟಿ ಅಂತ ಬಳಸ್ತೀವಿ. ಪ್ರಜಾಕೋಟಿ ಅಂತ ಹೇಳಿದ್ರೆ ಪ್ರಜಾವರ್ಗ ಅಂತ ಅರ್ಥ. ಹಾಗೆ ಪಶುಕೋಟಿ ಅಂತ ಬಳಸ್ಬೋದು. ಹೀಗೆಲ್ಲ ಕೋಟಿ ಅಂತ ಹೇಳಿದ್ರೆ ಹೆದೆ ಅನ್ನೋ ಒಂದು ಅರ್ಥ ಇದೆ. ಈಗ ನಾನಾ ಅರ್ಥಗಳಲ್ಲಿದೆ. ಆದರೆ ಇದನ್ನು ಮಾತ್ರ ಹೀಗೆ ಉಪಯೋಗಿಸ್ತಾ ಇದ್ದೀವಿ ನಾವು ನಿತ್ಯ ಬಳಕೆಯಲ್ಲಿ. ಇದರಿಂದ ಏನಾಗಿದೆ ತಪ್ಪು ಅಂತ ಹೇಳಿದ್ರೆ, ಈ ದೇವತೆಗಳ ಸಂಖ್ಯೆ 33 ಕೋಟಿ ಅಂತ ಆಗ್ಬಿಟ್ಟಿದೆ. ಅಂದರೆ 1 ಕೋಟಿಗೆ 100 ಲಕ್ಷ ಆದರೆ 33 × 100 ಲಕ್ಷ ಅಷ್ಟು ಜನ ಆಗ್ಬಿಟ್ಟಿದ್ದಾರೆ ಅಂತ. ವಸ್ತುತಃ ಹಾಗಲ್ಲವೇ ಅಲ್ಲ. ಈಗ ಈ ಚಿಂತನೆ ಎಲ್ಲಿಂದ ಬಂದಿದೆ ನಮಗೆ? ನಮ್ಮ ಶಾಸ್ತ್ರಗಳಿಂದ, ನಮ್ಮ ಪ್ರಾಚೀನ ಸಾಹಿತ್ಯದಿಂದ. ಈಗ ಮಹಾಭಾರತದಲ್ಲಾಗಲಿ, ವೇದಗಳಲ್ಲಾಗಲಿ, ರಾಮಾಯಣದಲ್ಲಾಗಲಿ, ಪುರಾಣ ಸಾಹಿತ್ಯದಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಇದರಲ್ಲೆಲ್ಲ ಕೋಟಿ ಅನ್ನೋದನ್ನು ಅದರಲ್ಲೂ ಈ ಅರ್ಥದಲ್ಲಿ ಬಳಸಿಲ್ಲ. ಅಂದರೆ ಬರೀ ಇದೊಂದೇ ಅರ್ಥದಲ್ಲಿ ಬಳಸಿಲ್ಲ. ಈಗ 33 ಕೋಟಿ ಅಂತ ಹೇಳಿದ್ರೆ 33 ವಿಧದ ದೇವತೆಗಳು ಅನ್ನೋ ಅರ್ಥದಲ್ಲಿ, ನಾಟ್ 33 × 100 ಲಕ್ಷ ಅಲ್ಲ. ಆದರೆ 33 ವಿಧದ ಅಂದರೆ ಪ್ರಕಾರದ ದೇವತೆಗಳು. ಯಾರಪ್ಪ ಆ 33 ಪ್ರಕಾರದ ದೇವತೆಗಳು ಅಂತ ಹೇಳಿದ್ರೆ, ಈಗ ನೋಡಿ, 12 ಆದಿತ್ಯರು ಅಂತ ಹೇಳ್ತಾರೆ. 12 ಆದಿತ್ಯರು, 11 ರುದ್ರರು, 8 ವಸುಗಳು ಮತ್ತು 2 ಅಶ್ವಿನಿ ದೇವತೆಗಳು. ಎಷ್ಟಾಯಿತು ಲೆಕ್ಕ ಹಾಕಿ? 33 ಆಗೋಯ್ತು. ಈ 33 ವರ್ಗದ ದೇವತೆಗಳಿದ್ದಾರೆ ಅಂತ. ಅಂದರೆ ಈ ಒಂದು ಗುಂಪಿನ ದೇವತೆಗಳಿವರು. ಅಂದರೆ ಆದಿತ್ಯರು ಅನ್ನೋದು ಒಂದು ಗುಂಪು, ರುದ್ರರು ಅನ್ನೋದು ಇನ್ನೊಂದು ಗುಂಪು, ಹಾಗೆಯೇ ಇನ್ನೊಂದು ಹೇಳಿದ್ನಲ್ಲ ನಾನು, ವಸುಗಳು ಅನ್ನೋದು ಒಂದು ಗುಂಪು. ಈ ವಸುಗಳ ವಿಚಾರ ಅಂತೂ ನಾವು ತುಂಬ ಕೇಳಿದ್ದೀವಿ. ಶಂತನು ಮಹಾರಾಜ ಗಂಗೆಯನ್ನು ಮದುವೆ ಮಾಡಿಕೊಂಡಾಗ ಆಕೆ ಒಂದು ನಿಬಂಧನೆಯನ್ನು ಹಾಕ್ತಾಳಂತೆ, ನನಗೆ ಹುಟ್ಟಿದ ಮಕ್ಕಳನ್ನು ನೀನು ಕೇಳಬಾರ್ದು, ನಾನು ಏನು ಬೇಕಾದರೂ ಮಾಡ್ಕೋತೀನಿ ಅಂತ. ಅವನು ಪಾಪ ನೋಡಿ 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 ಕೊನೆಗೆ ಎಲ್ಲ ಒಂದೇ ಒಂದನ್ನು ಉಳಿಸ್ಕೊಳ್ತಾನೆ. ಅವನೇ ಭೀಷ್ಮ ಆಗೋದು. ಭೀಷ್ಮ ಪ್ರತಿಜ್ಞೆ ಮಾಡಿ ದೇವವ್ರತ ಅಂತ. ಅವಳು ಆ ನೀರಲ್ಲಿ ಉಳಿದ ಮಕ್ಕಳನ್ನೆಲ್ಲ ಸೇರಿಸ್ಬಿಡ್ತಾಳೆ. 8 ವಸುಗಳಲ್ಲಿ 7 ಜನ ವಸುಗಳನ್ನು ಅವಳು ನೀರು ಪಾಲು ಮಾಡಿಬಿಡ್ತಾಳೆ. ಅದಕ್ಕೊಂದು ಕಾರಣ ಹೇಳ್ತಾರೆ. ಅವರೆಲ್ಲ ಶಾಪಗ್ರಸ್ತರಾಗಿದ್ದರು, ಗಂಗೆಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಆ ಶಾಪ ವಿಮೋಚನೆ ಪಡ್ಕೊಂಡ್ರು ಅಂತ ಅದು ಕಥೆ ಇದೆ. ಅಂದರೆ 8 ವಸುಗಳು. ಈ ವಸು ಗಣ ಅನ್ನೋದು ಒಂದು ಗಣ ಅನ್ನೋ ಅರ್ಥದಲ್ಲೂ ಉಪಯೋಗಿಸ್ತಾರೆ. ಆಮೇಲೆ 2 ಅಶ್ವಿನಿ ದೇವತೆಗಳು. ಈಗ ನೋಡಿ, ಗೀತೆಯಲ್ಲಿ ಬಹಳ ಸೊಗಸಾದಂತಹ ರೀತಿಯಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾರೆ. ಈಗ ವಿಭೂತಿ ಯೋಗದಲ್ಲಿ ಹೇಳುವಾಗ ಏನಂತ ಹೇಳ್ತಾರೆ, 10ನೇ ಅಧ್ಯಾಯದಲ್ಲಿ ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಹೇಳ್ತಾರೆ. ಈ ವಿಷ್ಣು ಅನ್ನೋದು ಆದಿತ್ಯರು, 12 ಆದಿತ್ಯರಲ್ಲಿ ಒಬ್ಬ. ಹಾಗೆ ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ ಭಗವಂತನ ವಾಣಿ ಇದೆ. ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ. ಹಾಗೆ ವಸೂನಾಂ ಪಾವಕಶ್ಚಾಸ್ಮಿ, 8 ವಸುಗಳಲ್ಲಿ ಪಾವಕ ಅಂದರೆ ಅಗ್ನಿಯ ಇನ್ನೊಂದು ಸ್ವರೂಪ, ಅದು ಒಂದು ಅಂತ. ಹೀಗೆ ಬೇರೆ ಬೇರೆ ದೇವತೆಗಳು ಇರೋದುಂಟು. ಈಗ ಸುಮ್ಮನೆ ಇನ್ನೊಂದು ಚೂರು ಅದರ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋ ಅರ್ಥದಲ್ಲಿ ಈ ಆದಿತ್ಯರು ಅಂತಿದ್ದಾರಲ್ಲ, ಈ ಆದಿತ್ಯರೆಲ್ಲ ಯಾರು ಅಂತ ಹೇಳಿದ್ರೆ ಅದಿತಿಯ ಪುತ್ರರು. ದ್ವಿತೀಯ ಪುತ್ರರೆಲ್ಲ ದೈತ್ಯರು, ಮತ್ತು ಆದಿತ್ಯರು ಅದಿತಿಯ ಪುತ್ರರು. ಇಬ್ಬರು ಈ ದಿತಿ ಮತ್ತು ಅದಿತಿ ಕಾಶ್ಯಪ ಮಹರ್ಷಿಯ ಪತ್ನಿಯರು. ಈ 12 ಆದಿತ್ಯರಲ್ಲಿ ವಿಷ್ಣು ಬಹಳ ವಿಶೇಷ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೂರ್ಯ ನಮಸ್ಕಾರ ಮಾಡುವಾಗ ಇವರಿಗೆಲ್ಲರಿಗೂ ನಮಸ್ಕಾರ ಮಾಡೋದು ಉಂಟು. ಹೀಗೆ 33 ಕೋಟಿ ಅಂತ ಹೇಳಿದ್ರೆ
ಪೂರ್ತಿ 33 ಕೋಟಿ ನಿಜವಾದ ಆ ಸಂಖ್ಯೆ ಅಲ್ಲ, 33 ವರ್ಗದ ದೇವತೆಗಳು ಅಂತ. ಇದನ್ನು ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ನಾವು ವಿಶೇಷವಾಗಿ ಗೋವಿನ ದೇಹದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಅಂತ ಅಂದ್ಕೊಳ್ತೀವಿ. ಅಷ್ಟೊಂದು ದೇವತೆಗಳಿಗೆ ಜಾಗ ಇದೆಯಾ ನಿಜವಾಗ್ಲೂ ಅಂತ ಕೇಳಬೇಕಾಗುತ್ತೆ. ಅದು ಹಾಗಲ್ಲ. ಈ 33 ವಿಧದ ಶಕ್ತಿಗಳು ಆವಾಹನೆಯಾಗಿರುತ್ತೆ ಅದರಲ್ಲಿ ಅಂತ ಒಂದು ಅರ್ಥವನ್ನು ತಿಳ್ಕೊಂಡ್ರೆ ಇನ್ನು ಸ್ವಲ್ಪ ಅರ್ಥವತ್ತಾಗುತ್ತೆ, ಇನ್ನು ಸ್ವಲ್ಪ ಸಮಾಧಾನವಾಗುತ್ತೆ ವಿಚಾರಗಳನ್ನು ಪ್ರತಿಪಾದನೆ ಮಾಡೋದಕ್ಕೆ ಅಂತ ಅನಿಸುತ್ತೆ. ಇದು ಈ 33 ಕೋಟಿಯ ವಿಚಾರ. ಇದನ್ನು ಸಾಮಾನ್ಯವಾಗಿ ನಾವು ಹೀಗೆ ತಿಳ್ಕೊಳ್ಳೋದೇ ಇಲ್ಲ, ಸಂಖ್ಯೆ ಅಂತಲೇ ತಿಳ್ಕೊಳ್ತೀವಿ. ನಮಗೆ ಈ ದೇವತೆಗಳೆಲ್ಲ ಯಾರ್ಯಾರು, ಈ 12 ಜನ ಆದಿತ್ಯರು ಯಾರು, 11 ಜನ ಇವರು ರುದ್ರರು ಯಾರು, ಇದೆಲ್ಲ ವಿವರವಾಗಿ ಇನ್ನೊಮ್ಮೆ ನೋಡ್ಬೋದು.